ನಾನೊಂದು ಅನ್ಕೊಂಡ್ರೆ ಇಲ್ಲಿ ಇನ್ನೊಂದಾಗ್ತಿದೆ. ಪುಣ್ಯಾಗೆ ನನ್ನ ನಾಗಕನ್ಯೆ ಅನ್ನೋ ವಿಷಯ ಗೊತ್ತಾಗಿದೆ. ಇವಾಗ ಏನ್ ಮಾಡೋದು? ಒಂದ್ ಕಡೆ ಶೋಭನ ನಡೀತಾ ಇದೆ, ಇಬ್ರು ಒಂದಾಗ್ತಿದ್ದಾರೆ. ಏನ್ ಮಾಡೋದು? ಎಷ್ಟು ಚೆನ್ನಾಗಿ ನಾಟಕ ಆಡ್ತೀಯೇ. ಸ್ವಂತ ತಂಗಿ ತರ ನೋಡ್ಕೊಂಡಲ್ಲೇ. ನಿನ್ನನ್ನು ನನ್ನ ಕುಟುಂಬದಲ್ಲಿ ಒಬ್ಳು ಅಂತ ತಿಳ್ಕೊಂಡೆ. ಯಾವ್ದ ಕುಟುಂಬ? ಯಾರ ಕುಟುಂಬ? ನಿನ್ನ ಕುಟುಂಬದವರು ಯಾರು ಬದುಕಲ್ಲ. ಅಂದ್ರೆ ಭದ್ರಮ್ಮನ್ನ ಸೇಟುನ ನೀನೇ ಸಾಯಿಸಿದ್ಯಾ? ಹೌದು, ಅವ್ರನ್ನ ಬೇಟೆ ಆಡಿ ಅವ್ರ ಹಿಂದೆ ಬಿದ್ದು ನಾನೇ ಸಾಯಿಸ್ದೆ. ಪ್ರತಿದಿನ ಪರಮೇಶ್ವರನ್ ಪೂಜೆ ಮಾಡಿ ನಾಗನಿಧಿಗೆ ಕಾವಲಾಗಿದ್ದ ನಮ್ ತಂದೆ ತಾಯಿನ ನನ್ ಕಣ್ಮುಂದೆನೆ ಸಾಯಿಸಿದ್ರು. ಏನ್ ಹೇಳ್ತಾ ಇದೀಯ ಮಾಯಾ ನೀನು? ಅಕ್ಷರ ಸತ್ಯ. ನಿಮ್ ತಾಯಿನ ಸಾಯಿಸಿದವ್ರನ್ನ ಕ್ಷಮಿಸೋಷ್ಟು ಒಳ್ಳೆ ಹೃದಯ ನಿನಗಿರ್ಬಹುದೇನೋ, ಆದ್ರೆ ನನಗಿಲ್ಲ. ಈಗಾಗ್ಲೇ ಇಬ್ರನ್ನ ಮೇಲೆ ಕಳ್ಸಿದೀನಿ. ಈಗ ಉಳ್ದಿರೋ ವರ್ಮಾ ಮತ್ತೆ ಸುರೇಂದ್ರನ ಆದಷ್ಟು ಬೇಗ ಮೇಲೆ ಕಳಿಸ್ತೀನಿ. ಅವ್ರ ಸಾವನ್ನ ಯಾರಿಂದನೂ ತಡೆಯಕ್ಕಾಗಲ್ಲ. ನೀನ್ ಸಾಯಿಸ್ತಾ ಇದ್ರೆ ನೋಡ್ಕೊಂಡು ಎಲ್ರು ಸುಮ್ಮನೆ ಇರಲ್ಲ. ನೀನ್ ಅಂದ್ಕೊಂಡಿರೋದು ಏನು ನಡೆಯಲ್ಲ. ಮರ್ಯಾದೆಯಿಂದ ಬೆಳಗ್ಗೆ ಆಗೋಷ್ಟ್ರಲ್ಲಿ ಇಲ್ಲಿಂದ ಹೊರಟೋಗು. ಇಲ್ಲ ಅಂದ್ರೆ ಯಜಮಾನ್ರಿಗೆ ನಿಜ ಹೇಳ್ತೀನಿ. ಆಗ ನಿನ್ ಪ್ರಾಣನ್ ಯಾರೂ ಕಾಪಾಡಕ್ಕಾಗಲ್ಲ. ಏನೇ ಮಾಡ್ತ್ಯಾ? ಭದ್ರಾವತಿನ ಸಾಯಿಸ್ತೆ ಅಂತನಾ? ಭದ್ರ ಈಗ ವಾಪಸ್ ಬರೋದಿಲ್ಲ. ನಾನೇ ನಿನಗೆ ಗೊತ್ತಾಗ್ದೆ ಎಲ್ಲರನ್ನೂ ಸಾಯಿಸ್ತೆ ಅಂತ ಹೇಳ್ತ್ಯಾ? ನೀನ್ ಹೇಳಕ್ಕಾಗಲ್ಲ. ನನಗ್ ಗೊತ್ತು, ಅದೇ ನನ್ನ ಆಯುಧ. ನಾನ್ ಮನೆಯಿಂದ ಆಚೆ ಹೋಗೋದಲ್ವೇ? ನಿನ್ನ ಎಲ್ಲರೂ ಸೇರಿ ಮನೆಯಿಂದ ಆಚೆ ಹಾಕೋ ಹಾಗೆ ಮಾಡ್ತೀನಿ ನಾನು. ನೋಡೋಣ. ನೋಡೋಣ. ಪುಣ್ಯ, ಎಲ್ಲಿದ್ಯಾ? ಬರ್ತಾ ಇದ್ದೀನಿ ಅನಿರುದ್ಧ್. ಪುಣ್ಯ, ಪುಣ್ಯ, ಎಲ್ಲ ಹೋಗಿದೆ ಪುಣ್ಯ? ನಿದ್ದೆ ಬರ್ಲಿಲ್ಲ ಅಂತ ಆಚೆ ಕಡೆ ಇದ್ದೆ ಅನಿರುದ್ಧ್. ಜಾಸ್ತಿ ಯೋಚನೆ ಮಾಡದೆ ಆರಾಮಾಗಿ ಮಲ್ಕೋ ಬಾ. ಮೊದಲೇ ಲೇಟಾಗಿ ಹೋಗಿದೆ. ಪುಣ್ಯನ್ನ ಎಲ್ಲಿ ಬಚ್ಚಿಡ್ತಿದೀವಿ ಅನ್ನೋ ವಿಷಯ ಕೂಡ ಯಾರಿಗೂ ಗೊತ್ತಾಗಬಾರ್ದು. ಅರ್ಥ ಆಯ್ತಾ? ಮೇಲಿನ ಕೋಣೆಲಿದ್ದಾರೆ, ಹುಷಾರಾಗಿರಿ. ಆಯ್ತಮ್ಮ. ನನ್ನ ಭಾವನ್ ಜೊತೆ ನಿನ್ ನೋಡಿದ್ರೇನೆ ಸಹಿಸಕ್ಕಾಗಲ್ಲ. ಅಂಥದ್ರಲ್ಲಿ ನಿನ್ ಜೊತೆ ಸೋಬ್ನ ನಡೆಯಕ್ ಬಿಟ್ಬಿಡ್ತೀನಾ? ನೀನ್ ನಿನ್ನಿಗೋಸ್ಕರ ಪುಣ್ಯನ ಬಂದಿ ಮಾಡ್ತಿದ್ಯಾ, ಆದ್ರೆ ಅದು ನನಗೆ ಹೆಲ್ಪ್ ಆಗ್ತದೆ ಪರಿಣಿಕಾ. ಇವಾಗ ನೋಡು ಕತೆನ ಹೀಗೆ ಬದಲಾಯಿಸ್ತೀನಿ ಅಂತ.
सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् कौसल्या सुप्रजा रामपूर्वा सन्ध्या प्रवर्तते ಇನ್ನೂ ಎದ್ದಿಲ್ಲ ಅನ್ಸುತ್ತೆ. ಅನಿರುದ್ಧ್, ಅಮ್ಮ ಪುಣ್ಯ ಇನ್ನೂ ಎದ್ದಿಲ್ವಾ ಅನಿರುದ್ಧ್? ಪುಣ್ಯ, ಅನಿರುದ್ಧ್, 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 ಏನು ಪುಣ್ಯ ಇನ್ನೂ ಎದ್ದಿಲ್ವಾ? ಇನ್ನು ಎದ್ದಿಲ್ಲಮ್ಮ. ಪುಣ್ಯ ಎದ್ದಳಮ್ಮ, ಪೂಜೆಗೆ ತಡ ಆಗ್ತಾ ಇದೆ. ಪುಣ್ಯ, ಮಾಯಾ, ನೀನ್ ಇಲ್ಲೇನ್ ಮಾಡ್ತಿದ್ಯಾ ಮಾಯಾ? ಈ ರೂಮಲ್ಲಿ ನೀನೇನ್ ಮಾಡ್ತಿದ್ಯಾ? ಅದು ಅಲ್ದೆ ಈ ಸೀರೆ ನೀನ್ ಯಾಕೆ ಉಟ್ಕೊಂಡಿದ್ಯಾ? ಪುಣ್ಯ ಎಲ್ಲಿದ್ದಾಳೆ? ಎಲ್ಲಿದ್ದಾಳೆ? ನಿನ್ನೆ ಕೇಳ್ತಾ ಇರೋದು ಮಾಯಾ, ಎಲ್ಲಿದ್ದಾಳೆ? ಅನಿರುದ್ಧ್, ಪುಣ್ಯ ಎಲ್ಲಿದ್ದಾಳೆ? ರೀ ರೀ, ಪುಣ್ಯ ಎಲ್ಲಿದ್ದಾಳೆ ಅಂತ ಹೇಳು. ಏನಾಯ್ತು ಅರವಿಂದ? ಮಾಯಾ ಈ ಸೀರೆಯಲ್ಲಿ ಹಾಕಿದ್ದಾಳೆ. ಪುಣ್ಯ ಎಲ್ಲಿದ್ದಾಳೆ? ಎಲ್ಲೋ ಪುಣ್ಯ? ಕಾಪಾಡಿ, ಕಾಪಾಡಿ. ಅಲ್ಲ, ಯಾರ್ ನೀವು? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಕೇಳ್ತಾ ಇದ್ರೆ ಯಾಕಿಬ್ರು ಸುಮ್ನೆ ಇದ್ದೀರಾ? ಮಾಯಾ, ನಿನ್ನನ್ನೇ ಕೇಳ್ತಿರೋದು. ನನಗೆ ಯಾಕೋ ಅನುಮಾನ ಬರ್ತಿದೆ. ಇದೆಲ್ಲ ಮಾಯನೇ ಮಾಡಿರ್ತಾಳೆ. ಇಷ್ಟೆಲ್ಲ ಆದ್ಮೇಲೆ ಏನ್ ಮಾತಾಡ್ಬೇಕು ಹೇಳಿ? ನನ್ ಜೀವನನೇ ಹಾಳು ಮಾಡಿದ್ಲು ಆ ಪುಣ್ಯ. ಏನ್ ಮಾತಾಡ್ತಿದ್ಯಾ? ಪುಣ್ಯ ನಿನ್ ಜೀವನ ಹಾಳು ಮಾಡುದು ಅಂದ್ರೇನು? ಅಷ್ಟಕ್ಕೂ ಏನ್ ನಡೀತಿದೆ ಇಲ್ಲಿ? ಅಪ್ಪ, ನಂಗೇನು ನೆನಪಿಲ್ಲಪ್ಪ. ಹಾಲು ಕುಡ್ದೆ, ಪುಣ್ಯ ಕೆಳಗಡೆ ಮಲ್ಕೊಂಡು
ಆಮೇಲೆ ನಂಗೆ ಜೋರಾಗಿ ನಿದ್ದೆ ಬಂತು. ಏನಾಯ್ತು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಪ್ಪ. ಕಾಪಾಡಿ ಕಾಪಾಡಿ. ನಾನು ಅನ್ಕೊಂಡಿರೋದೇನು ನಡೀತಾ ಇರೋದೇನು. ನಿನ್ನೆ ತನಕನೂ ಈ ಪುಣ್ಯ ಇದ್ಲು, ಇವಾಗ ಇವಳು ಬೇರೆ. ಛೇ, ನನ್ ಕರ್ಮ. ಅನಿರುದ್ಧ್, ಎಲ್ಲ ಹಾಳಾಗೋಯ್ತು, ಎಲ್ಲ ನನ್ನ ಕರ್ಮ. ಎಲ್ಲಿಂದನೋ ಬಂದು ಇಲ್ಲಿ ಇಲ್ಲಿ ನನ್ನ ಜೀವನನೇ ಹಾಳು ಮಾಡ್ಕೊಂಡೆ, ನಾನು ಹಾಳು ಮಾಡ್ಕೊಂಡೆ. ಎಲ್ಲ ಹಾಳಾಗೋಯ್ತು. ಅಳ್ಬೇಡ ಮಾಯಾ, ಅಷ್ಟಕ್ಕೂ ಏನಾಯ್ತು ಅಂತ ಹೇಳು. ಇನ್ನೇನು ಉಳ್ದಿದೆ ನನ್ನ ಜೀವನದಲ್ಲಿ? ಅಳುನ ಬಿಟ್ರೆ ಏನು ಉಳ್ದಿದೆ? ಇನ್ನೇನು ಉಳ್ದಿಲ್ಲ. ಯಾವ ಮುಖ ಇಟ್ಕೊಂಡು ನಾನು ಹೊರಗಡೆ ಹೋಗು ಅಂತ ಹೇಳ್ತೀರಾ ಹೇಳಿ? ಮಾಯಾ, ನಿನ್ಗೆ ಯಾವುದೇ ರೀತಿ ಅನ್ಯಾಯ ಆಗಲ್ಲ, ನಾನಿದ್ದೀನಿ. ಅಷ್ಟಕ್ಕೂ ಏನಾಯ್ತು ಅಂತ ಹೇಳು. ಪುಣ್ಯ ನನ್ನ ಅವಳ ರೂಮಿಗೆ ಹೋಗೋ ತರ ಮಾಡಿದ್ಲು. ನನ್ನ ಜೀವನನ ಬೇಕಂತಾನೆ ಹಾಳು ಮಾಡಿದ್ಲು. ನನ್ನ ಜೀವನ ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಜೀವನನೂ ನಾಶ ಮಾಡಕ್ಕೆ ನೋಡ್ತಿದ್ದಾಳು ಅವಳು. ಮಾಯಾ, ಪುಣ್ಯನ್ ಬಗ್ಗೆ ಇನ್ ಒಂದು ಮಾತು ಕೆಡ್ದಾಗ ಮಾತಾಡ್ದೆ ಅಂದ್ರೆ ಹೆಣ್ಣು ಅಂತಾನೂ ನೋಡಲ್ಲ, ಸಾಯಿಸ್ಬಿಡ್ತೀನಿ. ಸಾಯಿಸು ಸಾಯಿಸು, ಈಗ ಬದುಕೋದಕ್ಕಿಂತ ಸಾಯೋದೇ ಮೇಲು. ನಿನಗ್ ಮದ್ವೆ ಆಗಿರೋದ್ರಿಂದ ನಿನಗ್ ಪ್ರೀತಿ ಇರ್ಬೋದು, ಆದ್ರೆ ನನ್ನ ಜೀವನದಲ್ಲಿ ಆಟ ಆಡ್ತಿದ್ದಾಳೆ. ನಂಗೆ ಗೊತ್ತಿರೋ ಹಾಗೆ ನಾನು ತಪ್ಪು ಮಾಡಿಲ್ಲ. ನನ್ ಪುಣ್ಯ ಹೀಗ್ ಮಾಡಲ್ಲ. ಅನಿರುದ್ಧ್, ನೀನ್ ಸುಮ್ನಿರೋ. ನೀನ್ ಹೇಳು ಮಾಯಾ. ಅನಿರುದ್ಧ್, ಅನಿರುದ್ಧ್. ಪುಣ್ಯ, ಏನಾಯ್ತು? ಏನಾಯ್ತು? ಎಲ್ಲಿ ಹೋಗಿದ್ದೆ ನೀನು? ರಾತ್ರಿ ನನ್ನನ್ನು ಯಾರೋ ಕೂಡ ಹಾಕಿದ್ರು. ಅಬ್ಬಬ್ಬಬ್ಬಾ, ಇನ್ನೇನ್ ಕತೆ ಕಟ್ಟ್ಯ ಪುಣ್ಯ? ನೀನ್ ಈ ಸೀರೆ ಯಾಕೆ ಉಟ್ಕೊಂಡಿದ್ಯಾ? ಸಾಯಿಸ್ಬಿಡ್ತೀನಿ ನಿನ್ನ. ಬಿಡು, ಸಾಯಿಸ್ಬಿಡ್ತೀನಿ ನಿನ್ನ. ನೀನ್ ಯಾಕೆ ಈ ಸೀರೆ ಉಟ್ಕೊಂಡಿದ್ಯಾ? ಯಾಕೆ ಹೇಳೆ? ಬಿಡು ಪುಣ್ಯ, ಸಾಯಿಸ್ಬಿಡ್ತೀಯಾ? ಬಿಡು. ಈಗ ಹೇಗೋ ಮಾಯಾ ಜೀವನನ ನಾಶ ಮಾಡಿದೀರಾ, ಅದು ನಮಗ್ ಗೊತ್ತಾಗಿದೆ ಅಂತ ಹೇಳಿ ಬಲವಂತವಾಗಿ ಬಾಯಿ ಮುಚ್ಚಿಸ್ಬೇಕು ಅಂತಿದ್ಯಾ? ನಾನ್ ಯಾಕೆ ಅವಳ ಜೀವನ ಹಾಳು ಮಾಡ್ತೀನಿ? ಅಷ್ಟಕ್ಕೂ ಏನ್ ನಡೆದಿದೆ ಅಂತ ಗೊತ್ತಾ ನಿಂಗೆ? ಅನ್ಕೊಂಡಿದ್ದೆ ನಾನು, ನೀನ್ ಇಂಥದ್ದೇನೋ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇದ್ದೆ. ತಂಗಿ ಅಂತ ಜಾಗ ಕೊಟ್ಟಿದ್ರೆ ಅದಕ್ಕೆ ಪ್ರತಿಫಲವಾಗಿ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೇ.
ಎಂತ ನಾಟಕ ಮಾಡ್ತೀಯ? ಈ ನಾಟಕದಿಂದನಲ್ವಾ ಈ ಮನೇಲಿ ಎಲ್ರು ನಿನ್ನ ನಂಬೋ ಹಾಗೆ ಮಾಡಿರೋದು? ಏನ್ ಮಾಯಾ ನೀನ್ ಹೇಳ್ತಿರೋದು? ನಿಜ. ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ ಅಂತ ಗೊತ್ತಿಲ್ಲ, ಆದ್ರೆ ನಾಗನಿಧಿ ಬಗ್ಗೆ ನಿನಗ್ ತಿಳಿತಿದ್ದ ಹಾಗೆ ಪುಣ್ಯ ನನ್ನ ಹತ್ರ ಬಂದು ನಿಮಗ್ ಸಹಾಯ ಮಾಡಿದ್ರೆ ನನ್ನ ಸಾಯಿಸ್ತೀನಿ ಅಂತ ಹೆದರ್ಸತ್ಲು. ಅಯ್ಯೋ ಅನಿರುದ್ಧ್, ಮಾಯಾ ಹೇಳಿದ್ಯೆಲ್ಲ ಸುಳ್ಳು. ಅವಳ ಮಾತನ್ನ ಯಾರು ನಂಬೇಡಿ. ಸರಿ, ಅದು ಸುಳ್ಳು ಅಂತಾನೆ ಅನ್ಕೊಳ್ಳೋಣ. ಆದ್ರೆ ರಾತ್ರಿ ನೀನು ನನ್ನ ಈ ಸೀರೆ ಉಟ್ಕೊ ಅಂತ ಯಾಕೆ ಹೇಳ್ದೆ? ಅಷ್ಟೇ ಅಲ್ಲ ವರ್ಮಾ ಅವ್ರೆ, ಅವಳಿಲ್ದಿದ್ರೆ ನಿಮಗೆಲ್ಲ ಅನುಮಾನ ಬರುತ್ತೆ ಅಂತ ನನ್ನ ಸ್ಥಾನದಲ್ಲಿ ಇರುವಂತ ಹೇಳಿ ಹೆದರ್ಸಿ ಹೊರಟೋದ್ಲು. ನಿನ್ ದ್ವೇಷ ತೀರ್ಸ್ಕೊಳ್ಳೋಕ್ಕೋಸ್ಕರ ನನ್ನ ಜೀವನ ಹಾಳು ಮಾಡಿದ್ಯಲ್ಲ. ನಾನೇನಂತ ತಪ್ಪು ಮಾಡಿದ್ದೆ ಹೇಳು? ನನಗೆ ಆಶ್ರಯ ಕೊಟ್ಟಿರೋ ನಿಮ್ಮ ಮನೆಗೆ ಯಾವ ತಕ್ಕನೂ ಬರಬಾರ್ದು. ನಾನ್ ಸತ್ರೆ ಈ ನಿಜ ನನ್ನ ಜೊತೆನೆ ಸಾಯುತ್ತೆ. ಮಾಯಾ ನಿಂತ್ಕೊಮ್ಮ, ಕೋಪ ಬೇಡ. ಮಾವ ಇರೋವರೆಗೂ ಈ ಮನೇಲಿ ಯಾರಿಗೂ ಅನ್ಯಾಯ ಆಗಲ್ಲ. ಅಯ್ಯೋ ಯಜಮಾನ್ರೆ, ಅವಳ ಮಾತನ್ನ ನಂಬೇಡಿ. ಅಷ್ಟಕ್ಕೂ ಮಾಯಾ ಯಾರು ಗೊತ್ತಾ? ನಾಗ ಕನ್ಯೆ. ಇದೇ ಸರಿಯಾದ ಸಮಯ ಪುಣ್ಯನ್ನ ಇಲ್ಲಿಂದ ಓಡಿಸೋದಕ್ಕೆ. ಮಾಯಾ ನಾಗಕನ್ಯೇನಾ? ನೋಡಿದ್ರ ಮಾಮಯ್ಯ ಎಷ್ಟು ಚೆನ್ನಾಗಿ ಮಾತು ಬದಲಾಯಿಸ್ತಿದ್ದಾಳೆ. ಇನ್ನು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ರೆ ಆ ಸೇಟು ಸಾಯೋದಕ್ಕೆ ಕಾರಣ ಕೂಡ ಈ ಮಾಯನೇ ಅಂತ ಹೇಳ್ತಾಳೇನೋ. ಅಯ್ಯೋ ಪರ್ಣಿಕಾ, ನಾನ್ ನಿಜವಾಗ್ಲೂ ಹೇಳ್ತಿದ್ದೀನಿ. ಯಜಮಾನ್ರೆ, ನೀವಾದ್ರೂ ನನ್ನ ಮಾತನ್ನ ನಂಬಿ. ನಿಲ್ಸು! ಯಾರು ಏನೇ ಹೇಳಿದ್ರು ನಂಬ್ತೀವಿ ಅನ್ಕೊಂಡಿದ್ಯಾ? ನಾಗನಿಧಿನ ಪಡ್ಕೊಳ್ಳೋದಿಕ್ಕೆ ಯಾರು ಸಹಾಯ ಮಾಡಿದ್ರು ಅವ್ರನ್ನ ಸಾಯಿಸ್ಬಿಡ್ತೀಯಾ? ಅಂದ್ರೆ ಮಾಯಾ ನಾಗಕನ್ಯೆ ಅಂತ ಗೊತ್ತಾದ್ರೆ ಆವೇಶದಿಂದ ನಾನು ಸಾಯಿಸ್ತೀನಿ ಅನ್ಕೊಂಡ್ಯಾ? ನಾಗನಿಧಿನ ಪಡ್ಕೊಳ್ದೇ ಇರೋದಕ್ಕೋಸ್ಕರ ನಿನ್ ತಂದೆನೇ ನಿನ್ನ ಇಲ್ಲಿ ಕಳಿಸಿದ್ರ? ಯಜಮಾನ್ರೆ, ನಿಲ್ಸು! ಅನಿರುದ್ಧ್ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಿಡ್ತಿದ್ದೀನಿ. ಇಲ್ಲ ಅಂದ್ರೆ ಆದ್ರೂ ಈ ಮಾತು ಅನವಶ್ಯಕ. ನಿನಗ್ 3 ದಿನ ಟೈಮ್ ಕೊಡ್ತಾ ಇದ್ದೀನಿ. ಇದ್ರೊಳಗಡೆ ಮಾಯಾ ತಪ್ಪು ಮಾಡಿದ್ಲು ಅಂತ ಸಾಬೀತು ಪಡಿಸಿದ್ರೆ ಮಾಯನ ಮನೆಯಿಂದ ಹೊರಗಾಗ್ತೀನಿ. ನಿನ್ ಕುತ್ತಿಗೆನೂ ಹಿಡಿದು ಮನೆಯಿಂದ ಆಚೆ ದಬ್ತೀನಿ. ಅನಿರುದ್ಧ್! ಮಾಯಾ ಅನ್ಯಾಯ ಆಗಿದೆ ಅಂತ ಸಾಬೀತಾದ್ರೆ ಮಾಯಾ ಕೊರಳಿಗೆ ನೀನು ತಾಳಿ ಕಟ್ಟಬೇಕಾಗತ್ತೆ, ಅಷ್ಟೇ. ಬೇಡಪ್ಪ, ನನ್ನ ಮಾತು ಕೇಳಿ. ಈ ವಿಷಯದಲ್ಲಿ ಮಾತು ಕೇಳೋ ಅವಶ್ಯಕತೆ ಇಲ್ಲ ಕಣೋ. ಎಲ್ರೂ ಹೇಳ್ತಿರೋದನ್ನು ಸರಿಯಾಗಿ ಕೇಳಿ. ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅನ್ನೋ ಅಪಕೀರ್ತಿ ಗರುಡ ವಂಶಕ್ಕೆ ಬರಬಾರ್ದು. ಆಗ ಬಂದಿದ್ದ ದಿನ ನಾನ್ ಬದುಕಿರಲ್ಲ.